ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ತುಂಬ ಡಿಮ್ಯಾಂಡ್ನಲ್ಲಿರೋ ಬ್ರೊಕೆಟ್ ಜಂಪ್ಸೂಟ್ದು ಕಟ್ಟಿಂಗ್ನ ಈ ವಿಡಿಯೋನಲ್ಲಿ ನಾನು ಹೇಳ್ಕೊಡ್ತೀನಿ. ಈ ಫ್ಯಾಬ್ರಿಕ್ ಬಂದು ನನಗೆ ಕಸ್ಟಮರ್ ಕಳಿಸಿದ್ದಾರೆ. ಕ್ರೀಮ್ ಕಲರ್ ಬೇಸ್ ಮೇಲೆ ಫುಲ್ ಗೋಲ್ಡ್ ಬ್ರೊಕೆಟ್ ಮೆಟೀರಿಯಲ್. ಸೊ ಬನ್ನಿ ಕಟ್ಟಿಂಗ್ ಹೇಗೆ ಮಾಡೋದು ಅಂತ ನಾವು ನೋಡೋಣ. ಇವತ್ತು ಮಾಡ್ತಿರೋ ಕಟ್ಟಿಂಗ್ ಬಂದು ಈ ಮೇಲಿರೋ ಮೆಷರ್ಮೆಂಟ್ಸ್ದು. ಸೊ ನಾನು ಲೈನಿಂಗ್ ಮೇಲೇ ಎಲ್ಲನೂ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಚೆಸ್ಟ್ ನಮಗೆ 30 ಇಂಚಸ್ ಇದೆ. ಸೊ ನಾನು ಆಲ್ರೆಡಿ 4 ಫೋಲ್ಡ್ಸ್ ಮಾಡ್ಕೊಂಡಿದ್ದೀನಿ. 4 ಫೋಲ್ಡ್ ಮಾಡಿಕೊಂಡು ಇವಾಗ ನನ್ನ ಬಾಡಿ ಲೆಂತ್ ಬಂದು ನನಗೆ ಇಲ್ಲಿ 14 ಇಂಚಸ್ ಇದೆ. ಸೊ 14 ಇಂಚಸ್ನಲ್ಲಿ ನಾನು ಆಲ್ರೆಡಿ 2 ಇಂಚಸ್ ಲೇಸ್ ತೊಗೊಂಡಿದ್ದೀನಿ. ಸೊ ಮೈನಸ್ ಮಾಡಿದಾಗ 14ಅಲ್ಲಿ 12 ಆಗುತ್ತೆ. ಸೊ 12ಗಿಂತ ನೀವು 1 ಇಂಚು ಸೀಮ್ ಅಲೋವೆನ್ಸ್ ಮೇಲ್ಗೆ ಕೆಳಗಡೆ ಸೀಮ್ ಅಲೋವೆನ್ಸ್ಗೆ ಬಿಟ್ಟು ನಾನು 13 ಇಂಚಸ್ನ ಇಲ್ಲಿ ಮಾರ್ಕ್ ಮಾಡ್ಕೊತಿದ್ದೀನಿ. ಇಲ್ಲಿ ನೋಡ್ಬೋದು, ಈ ಲೇಸ್ ತೊಗೊಂಡಿದ್ದೀನಿ, ಗೋಲ್ಡ್ ಕಲರ್ ಲೇಸು. ಸೊ ಇದು ಬಂದು 2 ಇಂಚಸ್, ಎಕ್ಸಾಕ್ಟ್ 2 ಇಂಚಸ್ ಇದೆ. ಸೊ ಹಾಗಾಗಿ ನಾನು ಬಾಡಿ ಲೆಂತ್ನ ಟೋಟಲ್ 12 ಇಂಚಸ್ನಲ್ಲಿ ಪ್ಲಸ್ 1 ಇಂಚ್ ಆ್ಯಡ್ ಮಾಡಿ 13 ಇಂಚ್ ತೊಗೊಂಡಿದ್ದೀನಿ. ಇಲ್ಲಿ ಕೆಳಗಡೆಯಿಂದ ನಾನು 1.5 ಇಂಚು ಸೊ ಶೇಪಿಗೆ ಕೊಡ್ತಿದ್ದೀನಿ. ಸೊ ಅದು ಕ್ಲೀನಾಗಿ ಬಸ್ಟ್ ಕೆಳಗಡೆಯಿಂದ ಲೇಸ್ ಬರುತ್ತೆ. ಮತ್ತು ಇಲ್ಲಿ ನಿಮಗೆ ಶೋಲ್ಡರ್ ಬಂದು ಕಸ್ಟಮರ್ದು ಶೋಲ್ಡರ್ ನಿಮ್ಗೆ ನಾರ್ಮಲಾಗಿ 7 ಇಂಚಸ್ ಇದೆ. ಸೊ ನಾನು ಇಲ್ಲಿ 7ಕ್ಕಿಂತನೂ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ, 6.25 ಇಂಚ್ ತೊಗೊಂಡಿದ್ದೀನಿ, 6 3/4 ಇಂಚು. ಸೊ ನಿಮಗೆ ಅಲವೆನ್ಸು ಎಲ್ಲನೂ ಅದರಲ್ಲೇ ಬರುತ್ತೆ. ಮತ್ತು ಸೈ ಬಂದ್ಬಿಟ್ಟು 6 ಇಂಚಸ್ ತೊಗೊಂಡಿದ್ದೀನಿ. ಸೊ ಅದ್ರ ಪ್ರಕಾರ ನಾನು ಫ್ರಂಟ್ ಮತ್ತು ಬ್ಯಾಕ್ ಸ್ಲೀವ್ ಶೇಪ್, ಸೈ ಶೇಪ್ನ ಕೊಟ್ಕೊಂಡಿದ್ದೀನಿ. ಇಲ್ಲಿ 4 ಫೋಲ್ಡ್ಸು 30 ಇಂಚಸ್ ಇದೆ ನಮಗೆ ಚೆಸ್ಟ್. ಸೊ 4 ಫೋಲ್ಡ್ ಮೆಷರ್ಮೆಂಟನ್ನು 9.5 ಇಂಚಸ್ಗೆ ಬಟ್ಟೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ, ನೋಡ್ಕೊಬೋದು ನೀವು. ಸೊ ನೆಕ್ಸ್ಟ್ ಬಂದು ನಿಮಗೆ ನೆಕ್ ಡೆಪ್ತ್. ಸೊ ನೆಕ್ ಡೆಪ್ತು 7 ಇಂಚಸ್ ಫ್ರಂಟ್ ನೆಕ್ಕಿಗೆ ತೊಗೊಂಡಿದ್ದೀನಿ. ಸೊ ಫ್ರಂಟ್ ನೆಕ್ ತೊಗೊಂಡು ಇಲ್ಲಿ ಶೋಲ್ಡರಿಗೆ ನಾನು 3 ಇಂಚಸ್ ಬಿಟ್ಟಿದ್ದೆ. ಸೊ ಅಲ್ಲಿಂದ ನಿಮಗೆ ಮಾರ್ಕ್ ಮಾಡಿಕೊಂಡ್ರೆ ಸ್ಟ್ರೇಟ್ ಲೈನ್ಗಿಂತ ನಾನು ಸ್ಲೈಟಾಗಿ ಕರ್ವ್ ಕೊಟ್ಟಿದ್ದೀನಿ ವಿ ಶೇಪ್ಗೆ. ಸೊ ಅವಾಗ ನಿಮಗೆ ಸ್ವಲ್ಪ ಬ್ರಾಡಾಗಿ ಚೆನ್ನಾಗಿ ಬರುತ್ತೆ. ಸೊ ಮೇಲೆ ಕೆಳಗೆ ಪಾಯಿಂಟ್ನ ಚೇಂಜ್ ಮಾಡಿದೆ, ಸೈಡಿಗೆ ಮಾತ್ರ ಶೇಪ್ ಕೊಟ್ಕೊಂಡಿದ್ದೀನಿ ನಾನು. ಇಲ್ಲಿ ನೋಡ್ಬೋದು ನಿಮಗೆ. ನೆಕ್ಸ್ಟ್ ಫ್ರಂಟ್ ಲೆಂತ್ ನಿಮಗೆ ಕರೆಕ್ಟಾಗಿ ಸಿಗುತ್ತೆ. ನಿಮಗೆ 3 ಇಂಚಸ್ ಇದರಲ್ಲಿ ಸ್ಟ್ರೇಟ್ ತೊಗೊಂಡು ನಿಮ್ಮ ಕೆಳಗಡೆ ಶೇಪ್ ತೊಗೋಬೇಕು. ಸೊ ಬ್ಯಾಕಿಗೆ ನಾನು ಬ್ಯಾಕ್ ನೆಕ್ 1/2 ಇಂಚಸ್ ಅಷ್ಟೇ ತೆಗಿತೀನಿ, ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ, ನಿಮಗೆ ಕಾಣಿಸ್ತಿರ್ಬೋದು. ಸೊ ಇದು ನಮಗೆ ಬ್ಯಾಕ್ ನೆಕ್ದು ಮಾರ್ಕ್. ಸೊ ಇದು ಫ್ರಂಟಿಂದು ಕಂಪ್ಲೀಟ್ ಈ ಥರ ಸಿಂಪಲಾಗಿ ಬರುತ್ತೆ ಮಾರ್ಕಿಂಗ್ ಎಲ್ಲನೂ. ಫ್ರಂಟ್ ಕಟ್ ಮಾಡ್ಕೊಂಡ್ಮೇಲೆ ಬ್ಯಾಕ್ ನೋಡ್ತಿರ್ಬೋದು. ಇವಾಗ ಬ್ಯಾಕ್ ನೆಕ್ ಶೇಪ್ನ ನಾವು ತೆಗಿಬೇಕು. ಫ್ರಂಟ್ನಲ್ಲೇ ನಿಮಗೆ ಡಾರ್ಟ್ ಎಲ್ಲನೂ ಅದೇ 9.5 ಇಂಚಸಲ್ಲಿ ಬಂದುಬಿಡುತ್ತೆ. ಸೊ ನೋಡಿ, ಓಪನ್ ಮಾಡಿದಾಗ ನಿಮಗೆ ಫ್ರಂಟ್ ಈ ರೀತಿ ಕಾಣಿಸುತ್ತೆ. ಸೊ ಫ್ರಂಟ್ ಇವಾಗ ಕಂಪ್ಲೀಟ್ ಆಗಿದೆ. ಇವಾಗ ಫ್ರಂಟ್ ತೆಗೆದು ಸೊ ಬ್ಯಾಕ್ ಪಾರ್ಟಿಂದು ನೆಕ್ನ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ನಾನು ಮೇಲ್ಗಡೆ ಆಲ್ರೆಡಿ 1/2 ಇಂಚಸ್ ತೆಗೆದಿದ್ದೀನಿ. ಇಲ್ಲಿ ಕೆಳಗಡೆ ಬಂದು ನಿಮಗೆ ವೇಸ್ಟ್ ರೌಂಡ್ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ವೇಸ್ಟ್ ರೌಂಡ್ ಬಂದು ನಿಮಗೆ 25.5 ಇಂಚಸ್ ಇದೆ. ಸೊ ನಾನು ಅಲ್ಲಿ 6.34 ತೊಗೊಂಡಿದ್ದೀನಿ, ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಅದು ವೇಸ್ಟ್ ರೌಂಡ್ ಡಿವೈಡೆಡ್ ಬೈ 4 ಮಾಡಿದ್ರೆ ನಿಮ್ಗೆ 6.34 ಸಿಗುತ್ತೆ. ಸೊ ಎಕ್ಸಾಕ್ಟಾಗಿ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಆ ಪಾಯಿಂಟಿಂದ ನಾನು ಮತ್ತೆ 1.5 ಇಂಚಸ್ ಸೀಮ್ ಅಲವೆನ್ಸಿಗೆ ತೊಗೊತೀನಿ. ನಿಮಗೆ ಫ್ರಂಟ್ ಡಾರ್ಟ್ ಬರುತ್ತೆ, ಸೊ ಬ್ಯಾಕ್ ಡಾರ್ಟ್ ಬರಲ್ಲ. ಸೊ ಸೀಮ್ ಅಲವೆನ್ಸ್ ಬಿಟ್ಕೊಂಡು ಸ್ಲೈಟಾಗಿ ಕರ್ವ್ ಇದು ಸ್ಲ್ಯಾಂಟ್ ಲೈನ್ ತೊಗೊಂಡಿದ್ದೀನಿ. ಸೊ ಅಲ್ಲಿಂದ ಮತ್ತೆ ಒಳಗೆ 1.5 ಇಂಚಸ್ ಸೊ ನೆಕ್ ಡಿಸೈನಿಗೆ. ಸೊ ಹೈಟ್ ನಾನಲ್ಲಿ 4 ಇಂಚಸ್ ತೊಗೊಂಡಿದ್ದೀನಿ. ಹಾಗೆ ನಾನು ಮೇಲಿಂದ 3.5 ಇಂಚಸ್ ತೊಗೊಂಡಿದ್ದೀನಿ. ಸೊ 1/2 ಇಂಚ್ ಮೇಲ್ಗಡೆ ನೆಕ್ಕಿಗೆ ಕಟ್ ಮಾಡೀನಿ, 3.5 ಇಂಚ್ ಮಾರ್ಕ್ ಮಾಡಿ ಅಲ್ಲಿಂದ ಸೊ ನಾನು ನೆಕ್ ಶೇಪ್ನ ಈ ರೀತಿ ಕೊಟ್ಕೊಂಡಿದ್ದೀನಿ. ಸೊ ಈ ರೀತಿ ಮಾಡೋದ್ರಿಂದ ನಿಮ್ಗೆ ಕರೆಕ್ಟಾಗಿ ನಿಮಗೆ ನೆಕ್ ಶೇಪ್ ಸಿಗುತ್ತೆ. ಆಮೇಲೆ ಸೆಂಟರ್ ಓಪನಿಂಗ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಇಲ್ಲಿ ಕಟ್ ಮಾಡ್ಕೊಂಡ್ಮೇಲೆ ನಿಮಗೆ ಈ ರೀತಿಯಾಗಿ ನಿಮ್ಗೊಂದು ಬ್ಯಾಕ್ ಪಾರ್ಟ್ ಸಿಗುತ್ತೆ. ಇಲ್ಲಿ ನೋಡಿ, ಈ ರೀತಿ ನೆಕ್ ಓಪನಿಂಗ್ ಮತ್ತು ಸೆಂಟ್ರ್ ಕಟ್ ಮಾಡೋದ್ರಿಂದ ಅಲ್ಲಿ ಮೇಲೆ ನಿಮಗೆ ಹುಕ್ಸ್ ಹಾಕೋಕ್ಕೆ ನಿಮಗೆ ಸಿಗುತ್ತೆ. ಸೊ ಕೆಳಗಡೆ ವೇಸ್ಟ್ ಬ್ಯಾಂಡ್ ಕಟ್ಟಿಂಗ್ ನಾವು ನೆಕ್ಸ್ಟ್ ಮಾಡೋಣ. ಸೊ ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡೂ ಬರಬೇಕು. ಇಲ್ಲಿ ನೋಡಿ, ಇವಾಗ ಯಾವ ರೀತಿ ಮಾಡಿದ್ದೀನಿ ಅಂದರೆ, ಸೊ ಫ್ರಂಟ್ ಪೋರ್ಷನ್ನ ನಾನು ಹಾಗೆ ಇಟ್ಕೊಂಡು 2 ಫೋಲ್ಡ್ ಫ್ಯಾಬ್ರಿಕ್ನಲ್ಲಿ ಆ ಕರ್ವ್ ನಾವೇನು 1.5 ಇಂಚ್ ಮೇಲೆ ತೆಗೆದಿದ್ವಿ, ಸೊ ಅದನ್ನು ಕರೆಕ್ಟಾಗಿ ಇಟ್ಕೊಂಡು ನಾವು ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಆ ಮಾರ್ಕ್ ಮೇಲಿಂದ ಮತ್ತೆ 1/2 ಇಂಚಸ್ದು ಒಂದು ಔಟ್ಲೈನ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸೀಮ್ ಅಲವೆನ್ಸ್ಗೆ.
ಸೊ ಅದು ನಮಗೆ ಜಾಯ್ನಿಂಗ್ ಅಲೌನ್ಸ್ ಆಗುತ್ತೆ. ಸೊ ನೀವು ಯಾವ ಶೇಪ್ ಎಕ್ಸಾಕ್ಟ್ ಮಾರ್ಕ್ ಮಾಡ್ಕೊಂಡಿದ್ರಿ ಅದನ್ನೇ ಟ್ರೇಸ್ ಮಾಡಿ, ಅದರಿಂದ ಆಮೇಲೆ 1/2 ಇಂಚು. ಸೊ ನಿಮಗೆ ಲೇಸ್ ಬಂದು 2 ಇಂಚಸ್ ಇದೆ. ಸೊ 2 ಇಂಚಸ್ ಪ್ಲಸ್ 1/2 ಇಂಚ್. ಸೊ 2.5 ಇಂಚಸ್ಗೆ ನಾವು ಕೆಳಗಡೆ ಇನ್ನೊಂದು ಲೈನ್ ಈ ರೀತಿಯಾಗಿ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ನಿಮಗೆ ಎಕ್ಸಾಕ್ಟಾಗಿ ನಿಮಗೆ ವೇಸ್ಟ್ ಬ್ಯಾಂಡ್ ಸಿಗುತ್ತೆ. ನೀವು ಇನ್ನೊಂದು ಸತಿ ನೀವು ಲೇಸ್ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ, ಯಾಕಂದರೆ ಇದು ಕರ್ವ್ ಶೇಪ್ ಇರೋದ್ರಿಂದ ನಿಮ್ಗೆ ಮೇಲೆ ಕೆಳಗೆ ಕೆಲವೊಂದು ಸತಿ ಸ್ಟಿಚಿಂಗಿಗೆ ಹೆಚ್ಚು ಕಮ್ಮಿ ಬೇಕಾಗುತ್ತೆ. ಇಲ್ಲಿ ನೋಡಿ, ಈ ರೀತಿ ನೀವು ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಸೊ ನಿಮಗೇನಾನ ಇನ್ನೂ ಬೇಕು ನಮಗೆ ಕೆಳಗೆ ಅಲವೆನ್ಸಿಗೆ ಅಂದರೆ ನೀವು ಇನ್ನೂ ಒಂದು ಸ್ವಲ್ಪ ಅಲವೆನ್ಸಿಗೆ ತೊಗೋಬೋದು. ನನಗೆ ಇಲ್ಲಿ ಸ್ವಲ್ಪ ಬೇಕು ಅನಿಸ್ತು ನನ್ನ ಅಲವೆನ್ಸಿಗೆ. ಸೊ ನಾನು ಔಟ್ಲೈನ ಇನ್ನೊಂದು ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಗೆ ಲೇಸ್ ಇಟ್ಕೊಂಡ್ಮೇಲೆ ಮೇಲೆ ಕೆಳಗೆ 1/2 ಇಂಚಸ್ ಅಂತೂ ನಿಮಗೆ ಸ್ಟಿಚಿಂಗ್ ಹೇಗೆ ಮಾಡ್ತೀರಿ ಅದ್ರ ಮೇಲೆ ಅಲವೆನ್ಸ್ ಬಿಟ್ಕೊಳ್ಳಿ. ಈಗ ನೆಕ್ಸ್ಟ್ ಸ್ಲೀವ್ ನೋಡೋಣ. ಇದು ಬೇಸಿಕ್ ನಾರ್ಮಲ್ ಸ್ಲೀವ್ ಇರುತ್ತೆ. ಸೊ ಬೇಸಿಕ್ ನಾರ್ಮಲ್ ಸ್ಲೀವ್ಗೆ ಸ್ವಲ್ಪ ಸ್ಲೀವ್ ಹೈಟ್ ಕೊಟ್ಕೊಂಡು ನಾವು ಈ ರೀತಿಯಾಗಿ ಒಂದು ಮಾಡಬೇಕಾಗುತ್ತೆ. ಸೊ ಇದು ಲೆಗೋ ಮಟನ್ ಸ್ಲೀವ್ಸ್ ಆಗಿರೋದ್ರಿಂದ ಸ್ವಲ್ಪ ಹೈಟ್ ಕೊಡಬೇಕು. ಇಲ್ಲಿ ನಮಗೆ ಸ್ಲೀವ್ ಲೆಂತ್ ಬಂದು 8 ಇಂಚಸ್ ಇದೆ. ಸೊ 8 ಇಂಚಸ್ಗೆ 1 ಇಂಚ್ ಅಲವೆನ್ಸಿಗೆ ಹೋದ್ರು, ಸೀಮ್ ಅಲವೆನ್ಸ್ಗೆ. ಸೊ ಇನ್ನು ನಾವು ಮೇಲೆ ಹೈಟ್ ಮಾರ್ಕ್ ಮಾಡ್ಕೊಂಡಿದ್ವಿ. ಸೊ ಯಾವಾಗಲೂ 4 ಇಂಚಸ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ 8 ಇಂಚಸ್ಸಿಂದ 4 ಇಂಚಸ್ ಮಾರ್ಕ್ ಮಾಡಿಕೊಂಡು ನಾನು ಅಲ್ಲಿಂದ ಕೆಳಗಡೆ ಸ್ಲೀವ್ ರೌಂಡಿಗೆ ಇಲ್ಲಿ 9 ಇಂಚಸ್ ಫುಲ್ ಸ್ಲೀವ್ ರೌಂಡ್ ಇದ್ದರೆ ಸೊ ನಮಗೆ 4.5 ಇಂಚಸ್ ಆಗುತ್ತೆ. ಸೊ ಪ್ಲಸ್ ನಾನು ಅಲ್ಲಿಂದ ಒಂದು 2 ಇಂಚಸ್ ಸೀಮ್ ಅಲವೆನ್ಸಿಗೆ ಬಿಟ್ಕೊಂಡಿದ್ದೀನಿ. ಸೊ 6.5 ಇಂಚಸ್ಸಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿದ್ರಲ್ಲ, 8 ಇಂಚಸ್ಸಿಂದ ಮೇಲೆ ಹೈಟ್ ತೊಗೊಂಡು ಅಲ್ಲಿಂದ ನೀವು ಫ್ರಂಟ್ ಆ್ಯಂಡ್ ಬ್ಯಾಕ್ ಸ್ಲೀವ್ ಶೇಪ್ ಒಂದೇ ಕೊಡಿ. ಈ ಎಲ್ಲ ಪೀಸಸ್ ಆದಮೇಲೆ ಈ ರೀತಿಯಾಗಿ ನಾನು ಅದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಕಟಿಂಗ್ ಮಾಡ್ಕೋತೀನಿ. ನೀವು ನೋಡ್ಬೋದು ಬ್ಯಾಕ್ ಸ್ಲೀವ್, ವೇಸ್ಟ್ ಬ್ಯಾಂಡ್, ಬ್ಯಾಕ್ ನೆಕ್, ಆಮೇಲೆ ಫ್ರಂಟ್ ವೇಸ್ಟ್ ಬ್ಯಾಂಡ್ ಮತ್ತು ಫ್ರಂಟ್ ಬಾಡಿ ಪಾರ್ಟ್ ನೋಡಿ. ಇವಾಗ ಕರೆಕ್ಟಾಗಿ ಎಲ್ಲನೂ ನೀಟಾಗಿದೆ. ಮತ್ತು ಇಲ್ಲಿ ಬ್ಯಾಕ್ ಪಾರ್ಟ್, ಬ್ಯಾಕ್ ವೇಸ್ಟ್ ಬ್ಯಾಂಡ್ ಏನಿಲ್ಲ, ನೀವು 3 ಇಂಚಸ್ದು ಪಟ್ಟಿನ ನೀವು ಕಟ್ ಮಾಡ್ಕೊಂಬಿಡ್ರಿ. ಲೇಸೆಲ್ಲ ಅಟ್ಯಾಚ್ ಮಾಡಿದ್ಮೇಲೆ ನಿಮಗೆ ಜಿಪ್ ಅಲವೆನ್ಸ್ ಎಲ್ಲನೂ ನಿಮ್ಗೆ ಅದರಲ್ಲೇ ಸಿಕ್ಬಿಡುತ್ತೆ. ಹೇಗಿದ್ದರೂ ಇಲ್ಲಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇದೆ. ಸೊ ನಿಮಗೆ ಸೆಂಟ್ರಿಗೆ 1/2 ಇಂಚಸ್ ಜಿಪ್ ಅಲವೆನ್ಸ್ ನೋಡಿಕೊಂಡು ಸ್ಟಿಚಿಂಗ್ ಮಾಡೋ ಟೈಮ್ನಲ್ಲಿ ಬಿಟ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಸ್ಟಿಚಿಂಗ್ ಕೂಡ ಈಸಿ ಆಗುತ್ತೆ. ಹಾಗೆಯೇ ನಿಮಗೆ ಯಾವ ರೀತಿಯಾದ ಕನ್ಫ್ಯೂಷನ್ ಸಿಗಲ್ಲ. ಈ ರೀತಿ ಕಟಿಂಗ್ ಮಾಡೋದ್ರಿಂದ ಮೆಷರ್ಮೆಂಟ್ಸ್ ಅಕಾರ್ಡಿಂಗ್ ನಿಮಗೆ ಸಿಂಪಲ್ ಮೆಥಡಲ್ಲಿ ಪರ್ಫೆಕ್ಟ್ ಫಿಟ್ಟಿಂಗ್ ಆಗೋವಂಥ ಒಂದು ಜಂಪ್ ಸೂಟ್ದು ಬಾಡಿ ಪಾರ್ಟ್ ರೆಡಿ ಆಗುತ್ತೆ. ಸೊ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಪ್ಯಾಂಟಿಂದು ಡ್ರಾಫ್ಟಿಂಗ್ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಸೊ ಪ್ಲೀಸ್ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.